ಅವರ ಪರವಾಗಿ ಏನು ಒಂದು ಪ್ರಚಾರ ಮಾಡಲಿಕ್ಕೆ ಬಂದಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಇದ್ದೀನಿ. ನಾವು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಇವತ್ತು ಪ್ರಚಾರ ಮಾಡ್ತಿದ್ದೀರಿ, ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಟಫ್ ಇದೆ ಕಾಂಪಿಟೇಷನ್ ಅಂತ ಹೇಳಲಾಗ್ತದೆ, ಏನು ಹೇಳ್ತೀರಾ ಸರ್? ನಮ್ಮ ಅಭಿಪ್ರಾಯದಲ್ಲಿ ಈಗಾಗಲೇ ಹಲವಾರು ದಿನಗಳಿಂದ ನಿರಂತರವಾಗಿ ಪ್ರಚಾರವನ್ನು ಏನು ಮಾಡ್ತಾ ಇದ್ದೇವೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಅಡಿ ಜನತಾದಳ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇನು ಸ್ಪರ್ಧೆ ಮಾಡಿದ್ದಾರೆ. ವಾತಾವರಣ ಎಲ್ಲೋದ್ರೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ವಿಶೇಷವಾಗಿ ಜಯದೇವ ನಿರ್ದೇಶಕರಾಗಿ ಅವರು ಹಲವಾರು ವರ್ಷಗಳ ಒಂದು ಸೇವೆ ಇವತ್ತಿಗೂ ಕೂಡ ಪ್ರತಿ ಹಳ್ಳಿಯಲ್ಲೂ ನೆನೆಸ್ಕೊಳ್ತಾರೆ ಜನ. ಹಾಗಾಗಿ ನಮಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ, ವಾತಾವರಣ ಚೆನ್ನಾಗಿದೆ, ಪೂರಕವಾಗಿದೆ. ಮಂಜುನಾಥ್ ಅವರ ಒಂದು ಗೆಲುವಿಗೆ ಕ್ಷೇತ್ರದ 28 ಲಕ್ಷದ ದೊಡ್ಡ ಜನತೆ ಇದೆ. ಡಿ ಕೆ ಶಿವಕುಮಾರ್ ಅವರು ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ಟಿದ್ದಾರೆ. ಸುರೇಶ್ ಅವರು ಇಬ್ಬರು ಕೂಡ ಗೆಲ್ಲೋದಕ್ಕಿಂತ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಎಲ್ಲ ಒಂದು ಕಡೆ ಅದು ಟಫ್ ಕಾಂಪಿಟೇಷನ್ ಆಗ್ಬೋದಾ ಅಂತ ನೋಡಿ ಅಣ್ಣ, ಚುನಾವಣೆ ಅಂದಮೇಲೆ ಪ್ರತಿಷ್ಠೆ ತಗೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಬಟ್ ಅಂತಿಮವಾಗಿ ಮಾನದಂಡ ಇವತ್ತು ಜನಸಾಮಾನ್ಯರು ಇವತ್ತು ಮನಸ್ಸುಗಳಲ್ಲಿ ಯಾರ ಪರವಾಗಿ ಮತ ಚಲಾವಣೆ ಮಾಡಬೇಕು 26ನೇ ತಾರೀಕು ಮತಗಟ್ಟೆಗಳಲ್ಲಿ ಅಂತಕ್ಕಂಥದ್ದು ಮನಸ್ಸಲ್ಲಿ ತೀರ್ಮಾನ ಮಾಡಿರ್ತಾರೆ. ಹಾಗಾಗಿ ಇವತ್ತು ನಮ್ಮ ಸಂಪೂರ್ಣ ವಿಶ್ವಾಸ ಇದೆ ಮಂಜಣ್ಣ ಅವರ ಒಂದು ಗೆಲುವಿಗೆ ಜನ ಆಶೀರ್ವಾದ. ಕುಮಾರಸ್ವಾಮಿ ವಿರುದ್ಧ ಏಕವಚನ ಪದಗಳು ಬಳಕೆ ಆಗ್ತಿದೆನೋ ಆರೋಪಗಳು ಇದೆಲ್ಲ ಇವತ್ತು ರಾಜ್ಯದ ಜನತೆ ಭಾಳ ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ. ಯಾವುದೇ ರಾಜಕೀಯದ ಪಕ್ಷ ಇರ್ಬೋದು, ಯಾವುದೇ ರಾಜಕೀಯ ನಾಯಕರುಗಳಿರ್ಬೋದು, ಯಾರ ಬಗ್ಗೆನೂ ಕೂಡ ಈ ರೀತಿ ಅತ್ಯಂತ ಲಘುವಾಗಿ ವ್ಯಕ್ತಿಗತವಾಗಿ ಟೀಕೆಯನ್ನು ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಶೋಭೆ ತರೋದಿಲ್ಲ ಅಂತಕ್ಕಂಥದ್ದು. ಬಹುಶಃ ಇದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥ ಕಾಲ ಭಾಳ ದೂರ ಇಲ್ಲ. ರಾಜ್ಯದ ಜನತೆ NDA ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ 28ಕ್ಕೆ 28 ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಎಲ್ಲ ಅಭ್ಯರ್ಥಿಗಳ ಗೆಲುವಿಗೆ ಜನ ಆಶೀರ್ವಾದ ಮಾಡ್ತಾರೆ. ಶ್ರೀ ನರೇಂದ್ರ ಮೋದಿಜಿಯವರು ಮತ್ತೆ 3ನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಾಗ್ತಕ್ಕಂಥದಕ್ಕೆ ನಮ್ಮ ಕರ್ನಾಟಕ ರಾಜ್ಯದಿಂದ 28ಕ್ಕೆ 28 ಕೊಡುಗೆ ಕೊಡ್ತೇವೆ. ಥ್ಯಾಂಕ್ ಯು ಸರ್. ಮಿಸ್ಟರ್ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಜೊತೆ ಅಶ್ವದೇವಿತ್, ರಿಪಬ್ಲಿಕ್ ಕನ್ನಡ, ರಾಮನಗರ. ವಾಹನದ ಮುಂಭಾಗದಲ್ಲಿರ್ತಕ್ಕಂಥ ಸ್ನೇಹಿತರು ಜಾಗ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತಿದ್ರೆ. ಅನ್ಯತೆ ಯಾರು ತಪ್ಪು ತಿಳಿಬಾರ್ದು. ಯಾಕೆಂದ್ರೆ ಬ್ರೈನ್ಸ್ ಬೋರ್ಡ್ ಬಂದ್ರೆ ಕ್ಯಾಂಡಿಡೇಟ್ ಮೇಲೆ ಒಲೆ ಬೀಳುತ್ತಾ ಇದು ನಾವೆಲ್ಲ ಕೂಡ ಸಹಕಾರ ಮಾಡ್ಕೊಡ್ಬೇಕು. ಚೌಕಿ ಮಟ್ಟದ ಆವರು ಇರ್ತಕ್ಕಂಥ ಸ್ನೇಹಿತರುಗಳು ದಯಮಾಡಿ ವೇದಿಕೆಯ ಒಂದು ನಿಮಿಷ ಬನ್ನಿ. ಪ್ರಸನ್ನ ಬನ್ನಿ, ನಿಖಿಲ್ ಕರ್ಕ ಬನ್ನಿ. ಚೌಕಿ ಮಟ್ಟದಲ್ಲಿ ಮತ್ತೆ ಹಿಮಾಚಲ್ ಇರ್ತಕ್ಕಂಥ ಎಲ್ಲ ಪಕ್ಷದ ಮಾತುಗಳನ್ನು ಕೇಳಬೇಕು. ನಾವು 26ನೇ ತಾರೀಕು ನಡೆತಕ್ಕಂಥ ಲೋಕಸಭಾ ಚುನಾವಣೆ ಅಂಗವಾಗಿ ಯಾವ್ಯಾವ ಅಭ್ಯರ್ಥಿಗಳು ಮತಯಾಚನೆ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಅವಾಗ ನಿಮಗೆ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿ. ಡಾಕ್ಟರ್ ಸಿ ಎನ್ ಮಂಜುನಾಥ್